ಫ್ಯಾಕ್ಟರ್ಸ್ ಅನ್ನು ಸೇರಿಸಿ ಈ ಇಂಡಿಯನ್ ಪ್ರೀಮಿಯರ್ ಲೀಗ್ ಅನ್ನ ಪ್ರಾರಂಭ ಮಾಡ್ತಾರೆ. ಸಭಾಪತಿಗಳೇ, ಅಧ್ಯಕ್ಷರೇ, ಇದು ನಾನು ಕೂಡ ಒಬ್ಬ ಅಷ್ಟು ದೊಡ್ಡ ಹಣ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂದರೆ, ಆಸ್ ಆನ್ ಟುಡೇ ಇಟ್ ಈಸ್ $15 ಬಿಲಿಯನ್ ಇದರಿಂದ ಜನರೇಟ್ ಆಗುತ್ತೆ. $15 ಬಿಲಿಯನ್. ಇದನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಳಿ ರುಪೀಸ್ಗೆ. ಅಷ್ಟು ದೊಡ್ಡ ಹಣ. ಬಹುಶಃ ಇಟ್ ಈಸ್ ದಿ ರಿಚೆಸ್ಟ್ ಪ್ರೀಮಿಯರ್ ಲೀಗ್, ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಇನ್ ದಿ ವರ್ಲ್ಡ್. ಸ್ವಾಭಾವಿಕವಾಗಿ ಇದನ್ನು ಹೆಚ್ಚು ಜನ ಆಕರ್ಷಣೆ ಮಾಡ್ತಕ್ಕಂಥದ್ದು ಹಾಗೇ ಆಗುತ್ತೆ. ಒಂದು ಹಣಕ್ಕೆ ಆಗುತ್ತೆ, ಎರಡನೇದು ಕ್ರಿಕೆಟಿಗೆ ಆಗುತ್ತೆ, ಮೂರನೇದು ಈ ಶಾರ್ಟ್ ಫಾರ್ಮ್ಯಾಟಲ್ಲಿ ರೂರಲ್ ಟ್ಯಾಲೆಂಟನ್ನು, ಅರ್ಬನ್ ಟ್ಯಾಲೆಂಟನ್ನು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನಮಗೆ ಬೇಕಾಗಿರೋದು ಕ್ರಿಕೆಟ್ ದೃಷ್ಟಿಯಿಂದ ನಾವು ನೋಡಬೇಕು ಅಂತ. ಸುಮಾರು ಸಾವಿರಾರು ಜನ, ಹೊಸದಾಗಿ ನಾವು ಹೆಸರುಗಳೇ ಕೇಳಲಿಲ್ಲ, ಅವರೆಲ್ಲ ಒಂದಲ್ಲ ಒಂದು ಇದರಲ್ಲಿ ಲೀಗ್ ಟೀಮ್ಗಳನ್ನು ರಚನೆ ಮಾಡ್ಕೊಂಡು, ನಾನು ಒಂದೊಂದು ರಾಜ್ಯದ್ದು ಅಥವಾ ಕಮರ್ಷಿಯಲ್ ಇದ್ದರು, ಯಾರಾದರೂ ಹೆಚ್ಚು ಹಣ ಇರೋರು, ಈಗ RCB ಅವರು ವಿಜಯ್ ಮಲ್ಯ ಅವರು ಅವ್ರದ್ದೇ ಒಂದು ಟೀಮನ್ನು ಮಾಡಿದರು. ಆ ಥರ ಫ್ರ್ಯಾಂಚೈಸಿಗಳು ಪ್ರಾರಂಭ ಆಗ್ತದೆ. ಅವರೆಲ್ಲ ಈ ಯಂಗ್ಸ್ಟರ್ಸಿಗೆ, ಅನ್ನೋನ್ ಕ್ರಿಕೆಟರ್ಸಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನು ಮಾಡ್ತಾರೆ. ಭಾಳ ಒಳ್ಳೊಳ್ಳೆಯ ಟ್ಯಾಲೆಂಟ್ಸ್ ಅದರಿಂದ ಬರುತ್ತೆ. ಅದರಿಂದ T20ಗೆ ಇಂಡಿಯನ್ ಟೀಮಿಗೆ ರೆಪ್ರೆಸೆಂಟ್ ಮಾಡೋವಂಥದ್ದು ಅವಕಾಶ ಸಿಕ್ಕುತ್ತೆ, ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಕಳೆದ ಇದು ಲೀಗಲ್ಲಿ 16 ವರ್ಷದ ಹುಡುಗ ಒಬ್ಬ ಬಹಳ ಚೆನ್ನಾಗಿ ಅವನನ್ನು ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಮಾಡಿದರು. ನಾವು ಟ್ಯಾಲೆಂಟ್ ಹಂಟ್ ಅಂತೀವಿ. ಆ ಟ್ಯಾಲೆಂಟನ್ನು ಹಂಟ್ ಮಾಡೋದ್ರ ಬದಲು ಈ ಇದರಲ್ಲಿ ಅದು ಟ್ಯಾಲೆಂಟ್ ಹಂಟು ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ಹೇಳಿ, ಹಾಗಾಗಿ ನಾವು ಆ ಕ್ರೀಡೆಯ ದೃಷ್ಟಿಯಿಂದ ನೋಡಿದಾಗ ಆ ರೀತಿ ನಮಗೆ ಅನಿಸುತ್ತೆ. 2008ರಲ್ಲಿ ಫಸ್ಟ್ ಸೀಸನ್ ಪ್ರಾರಂಭ ಮಾಡ್ತಾರೆ. 2008ರಲ್ಲಿ ಕೋಲ್ಕತ್ತಾದಲ್ಲಿ ಫಸ್ಟ್ ಮ್ಯಾಚ್ ಆಗುತ್ತೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಫಸ್ಟ್ ಮ್ಯಾಚ್. ಅದರಲ್ಲಿ ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಆಗುತ್ತೆ. ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು 1000 ಮ್ಯಾಚ್ಗಳು ಆಡಿದ್ದಾರೆ. ಇದರಲ್ಲಿ ಯಾರ್ಯಾರು ನಾನು ಕೂಡ ಇದ್ದಾರೆ ಫೈನಲ್ನಲ್ಲಿ. ಚೆನ್ನೈ ಸೂಪರ್ ಕಿಂಗ್ ಅವರು ತಮಿಳುನಾಡಿನಿಂದ, ಕೋಲ್ಕತ್ತಾದಿಂದ. ಇದರಲ್ಲಿ ರಾಜ್ಯ ರೆಪ್ರೆಸೆಂಟ್ ಮಾಡೋವಂಥದ್ದೇನಿಲ್ಲ. ಇದು ಕರ್ನಾಟಕ ಟೀಮ್, RCB ಕರ್ನಾಟಕ ಟೀಮ್ ಅಂತ ಇಲ್ಲ. ತಾವೇ ಹೇಳಿದಾಗೆ ಅಥವಾ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಹಣ ಜನ್ರೇಟ್ ಆಗುತ್ತೆ. ಹಣಕ್ಕಾಗಿ ಅವರು ಆ ಪ್ಲೇಯರ್ಸ್ಗಳನ್ನು ಆಕ್ಷನ್ ಮಾಡ್ತಾರೆ. ಆ ಆಕ್ಷನ್ನಲ್ಲಿ ಅವ್ರಿಗೆ ಇಂತಿಷ್ಟು ಹಣದ್ದು ಯಾರೋ ಕೊಂಡ್ಕೊಳ್ತಾರೆ, ಯಾವುದೋ ಒಂದು ಫ್ರ್ಯಾಂಚೈಸಿ ಅವರನ್ನು ಪರ್ಚೇಸ್ ಮಾಡುತ್ತೆ. ಹಾಗಾಗಿ ಇದು ಹೆಚ್ಚು ಹಣದ ದೃಷ್ಟಿಕೋನದಿಂದ ಆಗ್ತಿತ್ತೆ ವಿನಃ ಕ್ರಿಕೆಟ್ ದೃಷ್ಟಿಕೋನದಿಂದ ಆಗಲಿಲ್ಲ ಅನ್ನೋದು ನನಗೆ ಅನಿಸ್ತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, 4ನೇ ತಾರೀಕು ನಾನು ಹೇಳಿದಾಗೆ ಕರ್ನಾಟಕದ ಕ್ರೀಡೆಯ ಇತಿಹಾಸದಲ್ಲಿ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಡೇ ಅಂತ ಕರಿಬೋದು. ಭಾಳ ನೋವಾಗುತ್ತೆ. ಬೀಯಿಂಗ್ ಎ ಸ್ಪೋರ್ಟ್ಸ್ಮನ್ ಮೈಸೆಲ್ಫ್, ಇಂಥದ್ರಲ್ಲಿ ಆಗುವಂಥ ಸಂದರ್ಭದಲ್ಲಿ ನೋವಾಗ್ತದೆ. ಆ ಎಳೆಯ ಜೀವಗಳು ಎಂತೆಂಥ ಭವಿಷ್ಯವನ್ನು ಕಟ್ಕೊಂಡಿದ್ರೋ ಗೊತ್ತಿಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಆ ಆಸ್ಪತ್ರೆಗೆ ಹೋಗಿ ಆ ಶವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮತ್ತು
ಆ ಪೇರೆಂಟ್ಸ್ಗಳು ಕೆಲವರು ಬಂದಿದ್ದರು, ಅವರನ್ನು ಕೂಡ ನಾವು ಮಾತಾಡಿಸಿದ್ವು. ಆ ಸಂದರ್ಭ ಭವಿಷ್ಯ ಆಗಿತ್ತು ಅಂತೇಳಿದರೆ, ನಮ್ಮ ಸ್ವಂತ ಮನೆಗಳಲ್ಲಿ ಏನು ಸಾವಾಗಿದೆಯೋ ಆಗುತ್ತೆ, ಅದಕ್ಕಿಂತ ಹೆಚ್ಚು ನೋವು ನಾವು ಅವತ್ತು ಕಂಡು ಅಂಥೇಳಿ ನನಗೆ ಅನಿಸುತ್ತೆ. ಮಾನ್ಯ ಸಭಾಪತಿಗಳೇ, ಇದಾದ ಮೇಲೆ ಸರ್ಕಾರ ಹೌದು ಎರಡು ಕಡೆ ಫೆಲಿಸಿಟೇಷನ್ ಮಾಡಿದರು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ಆಯಿತು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯಿತು, ಪ್ರೊಸೀಜರ್ ಲ್ಯಾಪ್ಸಸ್ ಆಯಿತು, ಪೊಲೀಸ್ ಲ್ಯಾಪ್ಸಸ್ ಆಯಿತು, ಅಧಿಕಾರಿಗಳ ಲ್ಯಾಪ್ಸಸ್ ಆಯಿತು, ಸರ್ಕಾರದ ಲ್ಯಾಪ್ಸಸ್ ಆಯಿತು. ಇದು ಒಂದು ಕಡೆ ಭಾಳ ವಿವರವಾಗಿ ಅಶೋಕ್ ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ನಾನು ಮತ್ತೆ ಅದನ್ನು ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ ಅಂತೇಳಿ. ಸರ್ಕಾರ ಇದು ಆದಮೇಲೆ ಕೇಸಸ್ ಇರೋದು ಒಂದು ಕಡೆ ಆದರೆ, ನಾವು ಏನಾದರೂ ಕ್ರಮ ತಗೊಳ್ಬೇಕಲ್ಲ, ಸರ್ಕಾರ ಜವಾಬ್ದಾರಿ ಹೊರಬೇಕಲ್ಲ. ಅದಕ್ಕಾಗಿ ನಾವು ಯಾರು ಇದಕ್ಕೆ ಕಾರಣೀಭೂತರು, ಸರ್ಕಾರ ಪರ್ಮಿಷನ್ ಕೊಡೋದು ಒಂದು ಕಡೆ ಆದರೆ, ಆರ್ಗನೈಸ್ ಮಾಡೋದು ಒಂದು ಕಡೆ ಆಗುತ್ತೆ. ಸರ್ಕಾರ ಆಗಲಿ, ಏಜೆನ್ಸಿಗಳಾಗಲಿ, ಇಟ್ಸ್ ಓನ್ಲಿ ಎ ಪರ್ಮಿಷನ್. ಆದರೆ ಯಾರು ಆರ್ಗನೈಸ್ ಮಾಡಬೇಕು ಅಂತ ಮಾಡುವಂಥ ಜವಾಬ್ದಾರಿಯನ್ನು ಹೊತ್ತಿದ್ರಲ್ಲ, ಅವರು ಹೆಚ್ಚಿನ ಅಂಶ ಜವಾಬ್ದಾರಿ ಕಾರಣಕರ್ತರಾಗ್ತಾರೆ ಅನ್ನುವಂಥದ್ದನ್ನು ಮನಗಂಡು ನಾವು RCB, KSCA, DNA ಇವರುಗಳ ಮೇಲೆ FIRಗಳನ್ನು ಹಾಕಿದೆವು. FIR ಹಾಕಿದ ಮೇಲೆ ಸರ್ಕಾರ ತಗೊಂಡಂಥ ಕ್ರಮಗಳೇನು, ಅವರನ್ನು ದಸ್ತಗಿರಿ ಕೂಡ ಮಾಡಿದ್ವಿ. RCB ನಿಖಿಲ್ ಸೋಸ್ಲೆ ಅಂತಕ್ಕಂಥವರು RCB ಮಾರ್ಕೆಟಿಂಗ್ ಮುಖ್ಯಸ್ಥರು, ಸುನಿಲ್ ಮ್ಯಾಥ್ಯೂ ಅನ್ನುವಂಥವರು DNA ವೈಸ್ ಪ್ರೆಸಿಡೆಂಟು, ಕಿರಣ್ ಕುಮಾರ್ ಅಂತಕ್ಕಂಥವರು DNA ಮಾರ್ಕೆಟಿಂಗ್ ಮುಖ್ಯಸ್ಥರು, ಶಾಮಂತ DNA ಟಿಕೆಟಿಂಗ್ ಆ್ಯಂಡ್ ಗೇಟ್ ಉಸ್ತುವಾರಿ. ಇವರ ಮೇಲೆ FIR ಹಾಕಿ ಇವರನ್ನೆಲ್ಲ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ನಡೀತಾ ಇದೆ. ಮಾನ್ಯ ಅಧ್ಯಕ್ಷರೇ, ಮಾತನಾಡುವಾಗ ನಮ್ಮ ವಿರೋಧ ಪಕ್ಷದ ನಾಯಕರು ನೀವೇ ಇದನ್ನು ಆಯೋಜನೆ ಮಾಡಿದ್ರಿ, ನೀವೇ ಅವರಿಗೆ ಆಹ್ವಾನ ಮಾಡಿದ್ರಿ, ನೀವೇ ಕರೆದು ಅವರಿಗೆ ಫೆಲಿಸಿಟೇಷನ್ ಮಾಡ್ತೀವಿ ಅಂತ ಹೇಳಿದ್ರಿ ಅಂತಕ್ಕಂಥ ಮಾತನ್ನು ಹೇಳಿದರು. ಮೆಜಿಸ್ಟೀರಿಯಲ್ ಎನ್ಕ್ವೈರಿಗೆ ಆದೇಶ ಮಾಡೋದು ನಾವು. ಆ ಮೆಜಿಸ್ಟೀರಿಯಲ್ ಎನ್ಕ್ವೈರಿಯಲ್ಲಿ ಮತ್ತು ನಮಗೆ ಕಂಡು ಬಂದಿರತಕ್ಕಂಥದ್ದು ಏನಂತ ಹೇಳಿದರೆ, RCB ಟೀಮು ಪಂಜಾಬ್ ಕಿಂಗ್ ಟೀಮ್ ಮೇಲೆ ಆಡುವಾಗ ಫೈನಲ್ ಮ್ಯಾಚು ಯಾರು ಗೆದ್ದೀತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ RCB ಅವರು DNA ಅವರು 29ನೇ ತಾರೀಕೆ ಒಂದು ವೇಳೆ RCB ಗೆದ್ದರೆ ಏನು ಮಾಡಬೇಕು ಅಂಥೇಳಿ ಅಲ್ಲಿಯೇ ಚರ್ಚೆ ಮಾಡ್ತಾರೆ, ಇಲ್ಲಿ ಚರ್ಚೆ ಮಾಡೋದಲ್ಲ. ಅಲ್ಲಿಯೇ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡು ಬೆಂಗಳೂರಿಗೆ ಬಂದು ನಮ್ಮ KCA ಅವ್ರ ಜೊತೆ ಸಂಪರ್ಕ ಮಾಡಿ ಫೆಲಿಸಿಟೇಷನ್ ಮಾಡುವಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತಾರೆ. ಅದಾದ ಮೇಲೆ ಫಾರ್ಮಲ್ ಆಗಿ ಪೊಲೀಸ್ ಪರ್ಮಿಷನ್ ಬೇಕು, ಸ್ವಾಭಾವಿಕವಾಗಿ ಪೊಲೀಸ್ ಪರ್ಮಿಷನ್ ತಗೋಬೇಕು, ಸೆಕ್ಯೂರಿಟಿ ಅವ್ರಿಗೆ ಬೇಕು. ಇದೆಲ್ಲ ಪ್ರೊಸೀಜರಲ್ಲಿ ನಡೆದು ಹೋಗುತ್ತೆ. ನಾವು ಈ ಘಟನೆ ಆದಮೇಲೆ ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಆರ್ಡರ್ ಮಾಡಿದೋ, ಆನಂತರ
ಸಿಂಗಲ್ ಮ್ಯಾನ್ ಕಮಿಷನ್, ಭಾಳ ಜನ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು, ಅದಕ್ಕೆ ಮಿನಿಸ್ಟೀರಿಯಲ್ ಎನ್ಕ್ವೈರಿ ಮಾಡಿ ಜೊತೆಗೆ ಸಿಂಗಲ್ ಮ್ಯಾನ್ ಕಮಿಷನನ್ನು ಮಾಡಿ ಏನೆಲ್ಲ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.